ಅವರನ್ನು ಸನ್ಮಾನಿಸಬೇಕು ಅಂತೇಳಿ ನಾನು ಅವರ ಹತ್ರ ವಿನಂತಿಸಿಕೊಳ್ತೇನೆ. ಪ್ರತಿ ವರ್ಷವೂ ಕೂಡ ಪುಣ್ಯಾರಾಧನೆಯ ಕಾರ್ಯಕ್ರಮದ ದಿನ ಹುಗ್ಗಿ ಮತ್ತು ಹಾಲು ತುಪ್ಪದಿಂದ ಪ್ರಸಾದ ಸೇವೆಯನ್ನು ಮಾಡ್ತಕ್ಕಂಥ ಬಸಲಿಂಗಪ್ಪ ಹವಾಲ್ದಾರ್ ಮತ್ತು ಸಾವಿತ್ರಮ್ಮ ತಾಯಿಯವರನ್ನು ಪೂಜ್ಯರು ಸನ್ಮಾನಿಸ್ತಾ ಇರೋದು ತುಂಬ ಖುಷಿಯಾದ ಸಂಗತಿಯಾಗಿದೆ. ಎಲ್ಲರಿಗೂ ಕೂಡ ಖುಷಿಯನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಧನ್ಯವಾದಗಳು. ಪ್ರಶಸ್ತಿಯನ್ನು ಸನ್ಮಾನವನ್ನು ಸ್ವೀಕರಿಸಿದ ಮತ್ತು ಸನ್ಮಾನಿಸಿದ ಪೂಜ್ಯರಿಗೆ. ಅದೇ ರೀತಿಯಾಗಿ ಈಗ ರಂಗಶ್ರೀ ಪ್ರಶಸ್ತಿ 2025 ರಂಗಶ್ರೀ ಪ್ರಶಸ್ತಿಯನ್ನು ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತದೆ. ಅದೇ ರೀತಿಯಾಗಿ ರೈತ ರತ್ನ ಪ್ರಶಸ್ತಿಗೆ ನಮ್ಮೂರಿನ ಸಿದ್ದರಾಮಪ್ಪ ಅಂಗಡಿಯವರು ಆಯ್ಕೆಯಾಗಿರೋದ್ರಿಂದ ಅವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರನ್ನು ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಕ್ರೀಡಾ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರಾಘವೇಂದ್ರ ಹವಾಲ್ದಾರ್ ಅವರು ಕೂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಅವರಿಬ್ಬರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಿದ್ದರಾಮಪ್ಪ ಅಂಗಡಿಯವರು ಒಬ್ಬ ರೈತನಾಗಿ ಹಲವಾರು ಬಾರಿ ಸಾಕಷ್ಟು ಬೆಳೆಯಲ್ಲಿ ಉತ್ತಮವಾದಂಥ ವೈಜ್ಞಾನಿಕ ಕೃಷಿಯನ್ನು ಮಾಡಿ ಉತ್ತಮ ಫಸಲನ್ನು ಪಡೆದು ಆಮೇಲೆ ವಾಣಿಜ್ಯ ಕೃಷಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದರಿಂದ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಅದೇ ರೀತಿಯಾಗಿ ಈ ಮಟ್ಟದ ಮೊಮ್ಮಗನು ಮತ್ತು ಈ ಮಟ್ಟದ ಶಿಷ್ಯ ಬಳಗದವರು ಆಗಿರ್ತಕ್ಕಂಥ ಬಸಲಿಂಗಪ್ಪ ಹವಾಲ್ದಾರ್ ಅವರ ಮಗನಾಗಿರ್ತಕ್ಕಂಥ ರಾಘವೇಂದ್ರ ಹವಾಲ್ದಾರ್ ಅವರು ಕೂಡ ಸಾಕಷ್ಟು ಕ್ರೀಡಾ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಯೊಂದು ಕ್ರೀಡೆಯಲ್ಲಿ ಅದು ಇವತ್ತು ಕ್ರಿಕೆಟ್ನಲ್ಲಿ ಅಂದರೂ ಎತ್ತಿದ ಕೈ, ಎಂಥ ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ ಆಟಗಾರರನ್ನು ಜೇವರಿಗೆಗೆ ಕರೆಸಿ ಅವರಿಂದ ಹಲವಾರು ಟೂರ್ನಮೆಂಟ್ಗಳನ್ನು ಆಡಿಸಿದ್ದಲ್ದೇ ಇವತ್ತು ಬೇರೆ ಬೇರೆ ಬ್ಯಾಡ್ಮಿಂಟನ್ನಲ್ಲಾಗಿರ್ಬೋದು, ಟೆನ್ನಿಸ್ ಟೂರ್ನಮೆಂಟ್ನಲ್ಲಾಗಿರ್ಬೋದು, ಆಮೇಲೆ ಬಾಸ್ಕೆಟ್ಬಾಲ್ನಲ್ಲಾಗಿರ್ಬೋದು, ಪ್ರತಿಯೊಂದು ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲದೆ ಇವತ್ತು ಶಾಪುರದ ಆದರ್ಶ ಪದವಿ ಮಹಾವಿದ್ಯಾಲಯದಲ್ಲಿ ಅವರು ಒಬ್ಬ ಅತಿಥಿ ಸಹಾಯಕ ಪ್ರಾಧ್ಯಾಪಕರಾಗಿ ಫಿಸಿಕಲ್ ಎಜುಕೇಷನ್ನ ದೈಹಿಕ ಶಿಕ್ಷಣದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವುದರಿಂದಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಮಂಡಳಿಯವರು, ಪೂಜ್ಯರು ಮತ್ತು ಎಲ್ಲ ಆಯ್ಕೆ ಸಮಿತಿಯವರು ಆಯ್ಕೆ ಮಾಡಲಾಗಿದೆ. ಅದಕ್ಕಾಗಿ ಅವರನ್ನು ಪ್ರಶಸ್ತಿ ನೀಡಿ ಗೌರವಿಸ್ತಾ ಇರುವುದು ಪ್ರತಿಯೊಬ್ಬ ಮುಡುಬುಳಿನ ನಾಗರಿಕರಿಗೂ ಮತ್ತು ಪ್ರತಿಯೊಬ್ಬ ಈ ಮಠದ ಶಿಷ್ಯರಿಗೆಲ್ಲರಿಗೂ ಕೂಡ ತುಂಬ ಖುಷಿ ಅನಿಸ್ತದೆ. ಧನ್ಯವಾದಗಳು. ಅದೇ ರೀತಿಯಾಗಿ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ವಿಶ್ವನಾಥ್ ಸರ್ ಇಮ್ಮಾಣಿ ಸರ್ ಅವರು ವೇದಿಕೆಗೆ ಆಯ್ಕೆಯಾಗಿರೋದ್ರಿಂದ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಆರಕ್ಷಕ ರತ್ನ ಪ್ರಶಸ್ತಿಗೆ ತಸ್ಲಿಂ ASI ನೆಲೋಗಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಸ್ಲಿಂ ASI ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಮತ್ತು ವಿಶ್ವನಾಥ್ ಇಮ್ಮಾಣಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ದಯಮಾಡಿ ವಿಶ್ವನಾಥ್ ಇಮ್ಮಾಣಿ ಸರ್ ಮತ್ತು ತಸ್ಲಿಂ ASI ಸರ್ ಅವರು ವೇದಿಕೆಗೆ ಬರಬೇಕು. ಆ ಕಾರಣಕ್ಕಾಗಿ ರಾಘವೇಂದ್ರ ಹವಾಲ್ದಾರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಅವ್ರ ಹತ್ರ ವಿನಂತಿಸ್ಕೊಳ್ತೇನೆ. ಶ್ರೀ ವಿಶ್ವನಾಥ್ ತಿಮ್ಮಣ್ಣಿ ಅವರು ನಮ್ಮ ಜೇವರಿ ತಾಲೂಕಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪುರಸಭೆ ಸದಸ್ಯರಾಗಿ ಕೂಡ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಇಂದು JDSನಲ್ಲಿ ನಗರ ಘಟಕ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಈ ವರ್ಷದ ರಂಗಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ಅದೇ ರೀತಿಯಾಗಿ ಆರಕ್ಷಕ ರತ್ನರಾಗಿ ಶ್ರೀ ತಸ್ಲಿಂ ASI ಸರ್ ಅವರು ನಮ್ಮ ನೆಲಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ರಂಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಅಭಿನಂದನೆಗಳು. ವಿಶ್ವನಾಥ್ ತಿಮ್ಮಣ್ಣಿ ಹಾಗೂ ಶ್ರೀ ತಸ್ಲಿಂ ASI ಸರ್ ಅವರು ಕೂಡ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ರಂಗಶ್ರೀ ಪ್ರಶಸ್ತಿ ಶಿಕ್ಷಣ ರತ್ನ ಪ್ರಶಸ್ತಿ ಸಂತೋಷ್ ನಡಿಯಾಳ್ ಅಂಗರ್ಗ ಸರ್ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ಶಿಕ್ಷಣ ಪಡೆದುಕೊಂಡು ಇಂದು ಗೌರ್ಮೆಂಟ್ ಮಾಡಲ್ ಡಿಗ್ರಿ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇವಲ ಇವಾಗ ಒಂದು ಜಾಬ್ ಸಿಗಬೇಕಾದ್ರೆ ಕಷ್ಟ, ಆದರೆ ಸಂತೋಷ್ ನಡಿಯಾಳ್ ಸರ್ ಅವರಿಗೆ PDO ಜಾಬ್ ಸಿಕ್ಕಿತ್ತು, ಹಾಗೂ RTOದಲ್ಲಿ ಕೂಡ ಜಾಬ್ ಇತ್ತು. 2 ಜಾಬ್ ಕೂಡ ಪಡೆದುಕೊಂಡು ಇವಾಗ ಗೌರ್ಮೆಂಟ್ ಮಾಡಲ್ ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ.
ಅವ್ರ ಜೊತೆಯಲ್ಲೇ ಉದ್ಯಮ ರತ್ನ ಪ್ರಶಸ್ತಿ ಶ್ರೀ ಲಿಂಗಯ್ಯ ಹಿರೇಮಠ್ ಜವರ್ಗಿ, ಶ್ರೀ ಲಿಂಗಯ್ಯ ಹಿರೇಮಠ್ ಜವರ್ಗಿ ಅವರು ವೇದಿಕೆ ಮೇಲೆ ಬರಬೇಕು. ಇವರು ಕೂಡ ಅನೇಕ ಉದ್ಯಮವನ್ನು ಕೂಡ ಅವರು ಕೂಡ ಮಾಡಿಕೊಂಡು ಜವರ್ಗಿ ತಾಲೂಕಿನ ಬರ್ತಾ ಇದ್ದಾರೆ. ಏರ್ಟೆಲ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು, ಸೋಲಾರ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಮತ್ತು ಇನ್ವರ್ಟರ್ ಡಿಸ್ಟ್ರಿಬ್ಯೂಟರ್ ಅನೇಕ ಒಂದು ಉದ್ಯಮವನ್ನು ಕೂಡ ನಮ್ಮ ಜವರ್ಗಿ ತಾಲೂಕಿನಲ್ಲಿ ಮಾಡ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ರಂಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಅಭಿನಂದನೆಗಳು ಸಂತೋಷ್ ನಡಿಯಾಳ್ ಹಂಗರ್ಗ ಸರ್ ಅವರಿಗೂ ಹಾಗೂ ಉದ್ಯಮ ರತ್ನ ಪಡೆದಂಥ ಶ್ರೀ ಲಿಂಗಯ್ಯ ಹಿರೇಮಠ್ ಸರ್ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಈ ಒಂದು ಪ್ರಶಸ್ತಿ ಪುರಸ್ಕಾರದಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿಗಳು ಈ ಒಂದು ಪ್ರಶಸ್ತಿಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ ಮುಂದೆ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಕಾಯಕ ರತ್ನ ಪ್ರಶಸ್ತಿ ಈರಣ್ಣ ಮಾಲಿ ಪಾಟೀಲ್ ಜವರ್ಗಿ. ಈರಣ್ಣ ಮಾಲಿ ಪಾಟೀಲ್ ಜವರ್ಗಿ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣವನ್ನು ತೊರೆದು ಒಂದು ಆಟೋಮೊಬೈಲ್ಸ್ನಲ್ಲಿ ಕೆಲಸ ಮಾಡಿಕೊಂಡು ಇಂದು ನಮ್ಮ ಜವರ್ಗಿ ತಾಲೂಕಿನಲ್ಲಿ ಒಂದು ದೊಡ್ಡ ಆಟೋಮೊಬೈಲ್ಸನ್ನು 2 ಆಟೋಮೊಬೈಲ್ಸ್ ಮಾಡಿಕೊಂಡು ಈಗ ಅವರ ಕೈಯಲ್ಲೇ 20 ಜನ ಕೂಡ ಸೇವೆ ಮಾಡುತ್ತಿದ್ದಾರೆ. ಅವರಿಗೂ ಕೂಡ ನಮ್ಮಿಂದು ರಂಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಅವರ ಜೊತೆಯಲ್ಲೇ ಪತ್ರಿಕಾ ರತ್ನ ಪ್ರಶಸ್ತಿ ಅಂಬರೀಶ್ ACS ಕಡ್ಕೋಳ್ ಯಡ್ರಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಅನೇಕ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇಂದು ಅವರು ಕೂಡ ನಮ್ಮ ರಂಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅತಿಥಿಗಳು ಈ ಒಂದು ಸನ್ಮಾನಿಸಬೇಕು. ಈರಣ್ಣ ಮಾಲಿ ಪಾಟೀಲ್ ಜವರ್ಗಿ ಅವರು ತುಂಬ ಕಷ್ಟ ಪಡೆದುಕೊಂಡು ಇಂದು 2-3 ಆಟೋಮೊಬೈಲ್ಸ್ ಕೂಡ ಮಾಡಿಕೊಂಡು ಈಗ ಅವರ ಕೈಯಲ್ಲೇ 10-12 ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಕೂಡ ಬೇರೆ ಕೂಡ ಅವರು ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಅಭಿನಂದನೆಗಳು ಈರಣ್ಣ ಮಾಲಿ ಪಾಟೀಲ್ ಜವರ್ಗಿ ಹಾಗೂ ಪತ್ರಿಕಾ ರತ್ನ ಪಡೆದಂಥ ಅಂಬರೀಶ್ ACS ಕಡ್ಕೋಳ್ ಸರ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮುಂದಿನ ಪ್ರಶಸ್ತಿ ಸಂಗೀತ ರತ್ನ ಪ್ರಶಸ್ತಿ. ಮುಂದಿನ ಪ್ರಶಸ್ತಿ ಸಂಗೀತ ರತ್ನ ಪ್ರಶಸ್ತಿ. ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಅನೇಕ ಸೇವೆಗಳು ಸಲ್ಲಿಸ್ತಾ ಅನೇಕ ವಿದ್ಯಾರ್ಥಿಗಳು ಕೂಡ ಅವರು ಈ ಒಂದು ಸಂಗೀತವನ್ನು ಕ್ಲಾಸ್ಗಳು ಮಾಡುತ್ತಾ ಶ್ರೀಮತಿ ಸೌಭಾಗ್ಯ ಹುಣಸಿಗೆ ಅವರು ಈ ಒಂದು ರಂಗಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಸೌಭಾಗ್ಯ ಹುಣಸಿಗೆ ಅವರು. ಅದೇ ರೀತಿಯಾಗಿ ಇನ್ನೊಬ್ಬರ ಸಂಗೀತ ರತ್ನ ಪಡೆದಂಥ ಬಾಲು RK ಅಕ್ಷಯ್ ಮ್ಯೂಸಿಕ್ ಶಾಪೂರ್ ಇವರು ಕೂಡ ಶಾಪೂರಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಮ್ಯೂಸಿಕ್ ಕ್ಲಾಸ್ ಕೂಡ ನೀಡುತ್ತಾ ಅವರು ಅನೇಕ ಕಾರ್ಯಕ್ರಮಗಳನ್ನು ಒಂದು ಮ್ಯೂಸಿಕನ್ನು ವಿವಿಧ ಕಾರ್ಯಕ್ರಮಗಳನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರಿಗೆ ಕೂಡ ರಂಗಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಇನ್ನೋರ ಸಂಗೀತ ರತ್ನ ಪ್ರಶಸ್ತಿ ಗೀತಾ ಜವರ್ಗಿ ಅವರು ಮೂವರನ್ನು ನಾವು ಸಂಗೀತ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾದಾಗ ಪೂಜ್ಯರು ಅವರ ಹೆಸರುಗಳನ್ನು ಆಯ್ಕೆ ಮಾಡಿದರು. ಯಾಕೆ ಅಂತ ಕೇಳಿದ್ರೆ ಸದ್ಗುರು ರಂಗಲಿಂಗೇಶ್ವರರ ತತ್ವಪದಗಳನ್ನು ಸ್ಟುಡಿಯೋದಲ್ಲಿ ಆಡೋದ್ರ ಮೂಲಕ ಯೂಟ್ಯೂಬ್ನಲ್ಲಿ ಸಾಕಷ್ಟು ಚಾನಲ್ಗಳ ಮೂಲಕ ಅವರು ಬಿತ್ತರಿಸ್ತಾ ಇರೋದ್ರಿಂದ ಪೂಜ್ಯ ರಂಗಲಿಂಗೇಶ್ವರರ ತತ್ವಪದಗಳನ್ನು ಅಲ್ಲದೆ ಪೂಜ್ಯ ಸದ್ಗುರು ತ್ರಿಶೂಲಪ್ಪ ಶರಣರ ಬರೆದಂಥ ಸಾಕಷ್ಟು ಪದಗಳನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರಿಸುವ ಮೂಲಕ ಮೂವರು ಅಂದರೆ ಬಾಲು ಅವರಾಗಿರ್ಬೋದು, ಗೀತಾ ಮೇಡಮ್ ಅವರಾಗಿರ್ಬೋದು, ಭಾಗ್ಯ ಮೇಡಮ್ ಅವರಾಗಿರ್ಬೋದು, ಮೂವರು ಕೂಡ ಸಾಕಷ್ಟು ತತ್ವಪದಗಳನ್ನು ಬಿತ್ತರಿಸುವ ಮೂಲಕ ಮಠದ ಕೀರ್ತಿಯನ್ನು ಹಲವಾರು ಲಕ್ಷ ಜನರಿಗೆ ಮುಟ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಪೂಜ್ಯರು ಸನ್ಮಾನಿಸ್ತಾ ಇರತಕ್ಕಂಥದ್ದು. ಅದರಲ್ಲೂ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಮತ್ತು ಸದ್ಗುರು ತ್ರಿಶೂಲಪ್ಪ ಶರಣರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವುದು ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿಯನ್ನು ನೀಡ್ತಾ ಇದೆ. ಅದಕ್ಕಾಗಿ ಈ ಖುಷಿಯನ್ನು ಅವ್ರ ಹತ್ರ ಇನ್ನೂ ಜಾಸ್ತಿ ಪದಗಳನ್ನು ಹಾಡುವಂತೆ ಮಾಡಲಿ, ನಮ್ಮ ಸದ್ಗುರು ರಂಗಲಿಂಗೇಶ್ವರರ ಪದಗಳನ್ನು ಕಟ್ಟಿ ಬೆಳೆಸುವಂತಾಗಲಿ, ಕೂಡ್ಲೂರು ಬಸಲಿಂಗೇಶ್ವರರ ಪದಗಳನ್ನು ಹಾಡಿ ಎಲ್ಲ ಕಡೆಗೂ ಪ್ರಚಾರ ಮಾಡುವಂತಾಗಲಿ, ಸದ್ಗುರು ತ್ರಿಶೂಲಪ್ಪ ಶರಣರ ಪದಗಳನ್ನು ಜಾಸ್ತಿ ಹಾಡೋದ್ರ ಮೂಲಕ ಅಂದರೆ ಹೆಚ್ಚೆಚ್ಚು ಹಾಡೋದ್ರ ಮೂಲಕ ಜನರಿಗೆ ಈ ಜ್ಞಾನವನ್ನು ತತ್ವಜ್ಞಾನವನ್ನು
ಎತ್ತುವಂಥ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವು ಯಾರಂತ ಕೇಳಿದ್ರೆ ನಾನು ನಡ್ಬರ್ಕ್ ಬಂದು ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಯಾರಂತ ಕೇಳಿದ್ರೆ ಇವರು ತ್ರಿಮೂರ್ತಿಗಳು. ಈ ತ್ರಿಶೂಲ ಶರಣರಿಗೆ ಈಗ ಹೇಳಿದ್ರಲ್ಲ, ನಾನು ಹಗಲು ಕಲ್ದ್ರೂ ಬರ್ತಾರೆ, ರಾತ್ರಿ ಕರೆದ್ರೂ ಬರ್ತಾರೆ. ಅಪ್ಪಾಜಿ ನೀ ಯಾವುದು ಸಾಹಿತ್ಯ ಹೇಳಿಬಿಡು, ನಾನು ಆಗಿಂದಾಗ ಆಡ್ತೀನಿ ಅಂತೇಳಿ ಈ ಮಠನ್ನ ಯೂಟ್ಯೂಬ್ನಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಸದ್ಗುರು ರಂಗಲಿಂಗೇಶ್ವರರ ಈ ಹಾಡನ್ನು ತ್ರಿಶೂಲಪ್ಪ ಶರಣರು ಬರೆದಿರ್ಬೋದು, ಹಾಡಿ ಎಷ್ಟೋ ಕೇನನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ ಗಾಯಕರು ಇವರು. ಅವರು ಕರ್ನಾಟಕ ರಾಜ್ಯದ ಶ್ರೇಷ್ಠ ಹಿನ್ನೆಲೆ ಗಾಯಕರ ಪ್ರಶಸ್ತಿ ಸೇವಕರ ಸಾಮಾನ್ಯಲ್ಲ ಈ ನಿರ್ಗುಣ ಮಠ ಚಿದ್ಗನ ಮಠದಲ್ಲಿ. ಅಂಥವ್ರಿಗೆ ಅಪ್ಪಾಜಿ ನನಗೆ ಅದು ಯೋಗ್ಯತೆನೇ ಇಲ್ಲ, ನನಗೆ ಬೇಡ ಅಂದರು. ಇಲ್ಲಮ್ಮ, ಇದು ಕರೆಯದೇ ಕೊಡ್ತಾರೆ ಇವರು, ಕರೆದು ಕೊಡೋದಲ್ಲ, ಕರಿಲಾರ್ದೆ ನಿಮ್ಮನ್ನು ಕರಿತಾರಮ್ಮ, ನಿಮಗೆ ಸಿಗುತ್ತೆ ಅಂತೇಳಿ ಅವ್ರು ಸಿಕ್ಕದ ಚಂದ ಜರ ತಾಳೆ ಹೊಟ್ಟು ಸ್ವಲ್ಪ ಗೌರವ ಸಲ್ಲಿಸ್ರಿ. ಒಂದು ಹಾಡನ್ನು ಹಾಡ್ತಾರವರು, ಕೇಳಿ.